ಒಂದು ಹಸಿರು ಹಳ್ಳಿಯಲ್ಲಿ ಚಿನ್ನು ಎಂಬ ಮುದ್ದಾದ ಹುಡುಗನಿದ್ದ. ಅವನು ಎಷ್ಟು ದಯಾಳುವೋ ಅಷ್ಟೇ ಕುತೂಹಲಿ. ಮರಗಿಡಗಳು, ಹಕ್ಕಿಗಳು ಮತ್ತು ಪ್ರಾಣಿಗಳೆಂದರೆ ಅವನಿಗೆ ಪ್ರಾಣ. ಅವನು ಅವುಗಳ ಜೊತೆ ಮಾತನಾಡುತ್ತಾ ಸಮಯ ಕಳೆಯುವುದನ್ನು ಬಹಳ ಇಷ್ಟಪಡುತ್ತಿದ್ದ. ಚಿನ್ನುವಿನ ತಂದೆ ಒಬ್ಬ ಶ್ರಮಜೀವಿ ರೈತ, ತಾಯಿ ಪ್ರೀತಿಯ ಗೃಹಿಣಿ. ಚಿನ್ನು ಓದಿನಲ್ಲೂ ಮುಂದು, ಆಟದಲ್ಲೂ ಸೈ. ಕಾಡಿನ ಸ್ನೇಹ ಮತ್ತು ಆನೆಯ ಸಂಕಟ. ಒಂದು ದಿನ ಶಾಲೆ ಮುಗಿಸಿ ಬರುತ್ತಿದ್ದ ಚಿನ್ನು ಕಾಡಿನ ದಾರಿಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ಒಂದು ಬೃಹತ್ ಆನೆಯನ್ನು ಕಂಡನು. ಆನೆ ನೋಡಲು ತುಂಬ ದೊಡ್ಡದಿದ್ದರೂ ಅದರ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ದುಃಖವಿತ್ತು. ಚಿನ್ನು ಧೈರ್ಯ ಮಾಡಿ ಆನೆಯ ಹತ್ತಿರ ಹೋಗಿ, ಗಜರಾಜನೇ, ನೀನು ಯಾಕೆ ಇಷ್ಟು ಬೇಸರವಾಗಿದ್ದೀಯಾ ಎಂದು ಕೇಳಿದನು. ಆನೆ ಮೆಲ್ಲಗೆ ಕಣ್ಣೀರು ಹಾಕುತ್ತಾ, ನಾನು ನನ್ನ ದಾರಿ ತಪ್ಪಿದ್ದೇನೆ ಚಿನ್ನು, ನನ್ನ ಕುಟುಂಬ ಎಲ್ಲಿದೆಯೋ ತಿಳಿಯುತ್ತಿಲ್ಲ ಎಂದು ತನ್ನ ಅಳಲನ್ನು ತೋಡಿಕೊಂಡಿತು. ಇದನ್ನು ಕೇಳಿದ ಚಿನ್ನುವಿನ ಮನಸ್ಸು ಕರಗಿತು. ಚಿಂತಿಸಬೇಡ, ನಾನು ನಿನಗೆ ದಾರಿ ತೋರಿಸುತ್ತೇನೆ ಎಂದು ಧೈರ್ಯ ತುಂಬಿದನು. ಪ್ರಾಣಿಗಳ ಒಕ್ಕೂಟ ಮತ್ತು ಸಾಹಸ. ಚಿನ್ನು ಮತ್ತು ಆನೆ ಕಾಡಿನೊಳಗೆ ನಡೆಯತೊಡಗಿದರು. ದಾರಿಯಲ್ಲಿ ಅವರಿಗೆ ಮೊಲ, ಕಪಿ, ಕೋತಿ ಮತ್ತು ಗಿಳಿ ಸಿಕ್ಕವು. ವಿಷಯ ತಿಳಿದ ತಕ್ಷಣ ಅವುಗಳು ಸಹಾಯಕ್ಕೆ ಬಂದವು. ಮೊಲ ಪೊದೆಗಳ ನಡುವೆ ದಾರಿ ಹುಡುಕಿತು. ಕಪಿ ಎತ್ತರದ ಮರವೇರಿ ದೂರದ ನೋಟವನ್ನು ಗಮನಿಸಿತು. ಗಿಳಿ ಆಕಾಶದಲ್ಲಿ ಹಾರುತ್ತಾ ಸರಿಯಾದ ದಿಕ್ಕನ್ನು ತೋರಿಸಿತು. ನದಿಯೊಂದು ಎದುರಾದಾಗ ಚಿನ್ನು ಸ್ವಲ್ಪ ಹೆದರಿದನು. ಆದರೆ ಆನೆ ಅವನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ನದಿ ದಾಟಿಸಿತು. ಕೊನೆಗೆ ಅವರೆಲ್ಲರೂ ಒಂದು ದೊಡ್ಡ ಮರದ ಬಳಿ ತಲುಪಿದರೂ ಅಲ್ಲಿ ಆನೆಯ ಕುಟುಂಬವೇ ಕಾಯುತ್ತಿತ್ತು. ತಮ್ಮ ಗೆಳೆಯನನ್ನು ನೋಡಿ ಆನೆಗಳೆಲ್ಲವೂ ಸಂಭ್ರಮಿಸಿದವು. ಜ್ಞಾನದ ಹಣ್ಣು ಮತ್ತು ಹಂಚಿಕೆಯ ಸಂಭ್ರಮ. ಆನೆಯು ಕೃತಜ್ಞತೆಯಿಂದ ಚಿನ್ನುವಿಗೆ ಒಂದು ಚಿನ್ನದ ಜ್ಞಾನ ಹಣ್ಣನ್ನು ಉಡುಗೊರೆಯಾಗಿ ನೀಡಿತು. ಇದನ್ನು ತಿಂದರೆ ನೀನು ಜ್ಞಾನವಂತನಾಗುತ್ತೀಯಾ ಎಂದು ಆನೆ ಹೇಳಿತು. ಆದರೆ ಚಿನ್ನು ಸ್ವಾರ್ಥಿಯಾಗಲಿಲ್ಲ. ಅವನು ಮನೆಗೆ ಮರಳಿ 1. ಆ ಹಣ್ಣನ್ನು ತನ್ನ ಕುಟುಂಬದೊಂದಿಗೆ ಹಂಚಿಕೊಂಡನು. 2. ತನ್ನ ಸ್ನೇಹಿತರೊಂದಿಗೆ ಹಂಚಿದನು. ಇದರಿಂದ ಚಿನ್ನು ಮತ್ತು ಅವನ ಗೆಳೆಯರೆಲ್ಲರೂ ಬುದ್ಧಿವಂತರಾದರು. ಅವರು ತಮ್ಮ ಹಳ್ಳಿಯನ್ನು ಮೊದಲಿಗಿಂತಲೂ ಸುಂದರವಾಗಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾದರು. ಕಥೆಯ ನೀತಿ: ಸಹಾಯ ಮಾಡುವ ಗುಣ ಮತ್ತು ಹಂಚಿ ತಿನ್ನುವ ಪ್ರವೃತ್ತಿ ನಮ್ಮನ್ನು ಎಂದಿಗೂ ಉನ್ನತ ಮಟ್ಟಕ್ಕೇರಿಸುತ್ತದೆ. ಈ ಕಥೆಯ ಆಧಾರದ ಮೇಲೆ ನಿಮಗೆ ಚಿನ್ನು ಮತ್ತು ಆನೆಯ ಸುಂದರವಾದ ಚಿತ್ರವನ್ನು ಬಿಡಿಸಿಕೊಡಬೇಕೇ?